ಯಕ್ಷಗಾನ ಕಲಾಸಕ್ತರಿಗೆ ವಂದನೆಗಳು. ಯಕ್ಷಗಾನದಲ್ಲಿ ಪ್ರಮುಖ ಅಂಗವಾದಂತಹ ಹಿಮ್ಮೇಳ, ಅದರಲ್ಲಿ ಚೆಂಡೆಯ ಬಗ್ಗೆ ನಾವಿವತ್ತು ಅಧ್ಯಯನ ಮಾಡಲಿಕ್ಕಿದ್ದೇವೆ. ಯಕ್ಷಗಾನದಲ್ಲಿ ಚೆಂಡೆ ಎನ್ನುವಂಥದ್ದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದನ್ನು ಕಲಿಯಬೇಕಾದರೆ ನಾವು ಕೆಲವೊಂದು ಸಾಧನಗಳನ್ನು ಒಟ್ಟು ಮಾಡಬೇಕಾಗ್ತದೆ. ಅಂದರೆ ಎರಡು ಕೋಲು ಬೇಕು, ಬಲ ಕೋಲು ಮತ್ತು ಎಡಕೋಲು. ಸಾಮಾನ್ಯವಾಗಿ ಬಲ ಕೋಲು ಸ್ವಲ್ಪ ಉದ್ದ ಇರ್ತದೆ ಮತ್ತು ಎಡಕೋಲು ಅದರ ಮುಕ್ಕಾಲು ಅಂದರೆ ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚು ಈ ರೀತಿ ಇರ್ತದೆ. ಇದು ಸ್ವಲ್ಪ ಭಾರ ಇದ್ದರೆ ಒಳ್ಳೆಯದು. ಭಾರ ಇದ್ದಷ್ಟು ನಮಗೆ ಕಲೀಲಿಕ್ಕೆ ಸುಲಭ ಆಗ್ತದೆ ಮತ್ತು ನಮ್ಮ ಪೆಟ್ಟುಗಳು ಆದಷ್ಟು ಗಟ್ಟಿ ಆಗ್ತದೆ. ಮತ್ತೊಂದು ಹೇಳುವುದಾದರೆ ಇಂಥದ್ದೊಂದು ಮಣೆ ಬೇಕು. ಇದಕ್ಕಿಂತ ಸ್ವಲ್ಪ ದೊಡ್ಡದಿದ್ದರೆ ಒಳ್ಳೆಯದು. ಇಂಥ ಮಣೆ ಬೇಕು. ಈ ಮನೆಯಲ್ಲಿ ನಾವು ಯಕ್ಷಗಾನಕ್ಕೆ ಸಂಬಂಧಪಟ್ಟಂಥ ಚೆಂಡೆಗೆ ಸಂಬಂಧಪಟ್ಟ ಮೂಲ ಪೆಟ್ಟುಗಳನ್ನು ಅಧ್ಯಯನ ಮಾಡ್ತೇವೆ. ಅಂದರೆ ಅದರಲ್ಲಿ ಬರುವಂಥ ಉರುಳಿಕೆ ಆಗಿರ್ಬೋದು, ಕೆಲವು ಪೆಟ್ಟುಗಳಾಗಿರ್ಬೋದು, ಇದನ್ನೆಲ್ಲ ಅಧ್ಯಯನ ಮಾಡಲಿಕ್ಕೆ ಇದು ಒಳ್ಳೆಯದಾಗ್ತದೆ. ಮೊದಲಿಗೆ ಚೆಂಡೆಯಲ್ಲಿ ಅಭ್ಯಾಸ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅಂದರೆ ಯಕ್ಷಗಾನದಲ್ಲಿ ಚೆಂಡೆ ಬಾರಿಸಬೇಕಾದರೆ ಆದಷ್ಟು ನಾವು ನುಡಿಸುವುದನ್ನು ನೋಡಬೇಕು.